ಬಿಜಾಪುರ ಟುಡೇ ನ್ಯೂಸ್ ಲೈವ್. ಮುದ್ದೇಬಿಹಾಳ್ ಅಂಜುಮನ್ ಚುನಾವಣೆ ಫಲಿತಾಂಶ ಗೊಂದಲ ಮುಂದುವರಿಕೆ. ಚುನಾವಣೆ ಮುಗಿದ್ರೂ ಮುಗಿಯದ ವಿವಾದ. ನಿನ್ನೆ ವಿಡಿಯೋ, ಇಂದು ಚುನಾವಣಾಧಿಕಾರಿ ಆಡಿಯೋ ವೈರಲ್ ಆಗಿದೆ. ವಿಡಿಯೋ ಪ್ಲೇ ಆಗುತ್ತದೆ. ಸೀರಿಯಲ್ ನಂಬರ್ 13 626 ಅರಿಬಾ 13 ನಂಬರ್. ಸೀರಿಯಲ್ ನಂಬರ್ 13 626 ಅವರ ಮತಗಳನ್ನು ಆಕಸ್ಮಿಕವಾಗಿ ಕಡಿಮೆಯಾಗಿದೆ. ಇದು ಹೇಗೆ ಸಾಧ್ಯ? ಔದ್ರಾಮ್ ಅವರೇ, ಮೈಕ್ ದೇವ್ ಸ್ವತಃ ನೀವೇ ನಿಂತು ಮುಂದೆ ಅನೌನ್ಸ್ ಮಾಡಿದ್ದೀರಿ, ಇಲ್ಲಿ ದಾಖಲೆ ಇದೆ. ಸೀರಿಯಲ್ ನಂಬರ್ 13 626 ಇದಕ್ಕೆ ಉತ್ತರ ಕೊಡಬೇಕಾಗಿದೆ. ನೀವು ಈ ರೀತಿ ಬೇಜವಾಬ್ದಾರಿಯಿಂದ ಚುನಾವಣೆ ಮಾಡಿದ್ದು ಸರಿಯಲ್ಲ. ನೈತಿಕ ಹೊಣೆ ಹೊತ್ತು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ನೀವು ಇಲ್ಲದಿದ್ದರೆ ನಾವು ನಿಮ್ಮನ್ನು ಅಮಾನತು ಮಾಡಬೇಕಂತ ಒತ್ತಾಯಿಸಬೇಕಾಗುತ್ತದೆ. ಅವರಿಂದ ಅಲ್ಲಿಂದ ಬೆದರಿಸಿ ಕಳಿಸುವ ತಂತ್ರ ಅನುಸರಿಸುವುದು ಇದು ದುರಾದೃಷ್ಟಕರ ವಿಷಯ. ಅಂಜುಮನ್ ಚುನಾವಣೆ ಅಕ್ರಮವಾಗಿದೆ ಎಂದು ಈಗಾಗಲೇ ನಗರದಲ್ಲಿ ಸುದ್ದಿ ಹರಡಿರುವುದರ ಹಿನ್ನೆಲೆಯಲ್ಲಿ ಮಾಧ್ಯಮಗಳಲ್ಲಿ ಕೇಳಿಬರುತ್ತಿರುವ ಒಂದು ಆಡಿಯೋ ಮತ್ತು ವಿಡಿಯೋಗಳನ್ನು ನೋಡಿದರೆ ನಿಜವಾಗಲೂ ಇಲ್ಲಿ ಅಕ್ರಮ ನಡೆದಿದೆ ಎಂಬುದನ್ನು ಕಂಡುಬರುತ್ತದೆ. ಇಲ್ಲಿ ಒಂದು ವಿಡಿಯೋ ಪ್ಲೇ ಆಗುತ್ತದೆ. ಸೀರಿಯಲ್ ನಂಬರ್ 13 626 ಅರಿಬಾ 13 ನಂಬರ್. ಆರಿಫ್ ಮಖಾಂದಾರಿ ಅವರದು ಸೀರಿಯಲ್ ನಂಬರ್ 13 626 ಮತಗಳು ಬಂದಿವೆ ಅಂತ ಆ ಯುವಕರು ಖುಷಿಪಟ್ಟು ಪಟಾಕ್ಷಿ ಮತ್ತು ಬಣ್ಣ ತರಲು ಮಾರ್ಕೆಟಿಗೆ ಹೋಗಿ ತಂದಾಗ ಅವರ ಮತಗಳನ್ನು ಆಕಸ್ಮಿಕವಾಗಿ ಕಡಿಮೆಯಾಗಿದೆ. ಇದು ಹೇಗೆ ಸಾಧ್ಯ? ಔದ್ರಾಮ್ ಅವರೇ, ಒಬ್ಬ ಜಿಲ್ಲಾ ಮಟ್ಟದ ಅಧಿಕಾರಿ ಎಂದು ಹೇಳ್ಕೊಳ್ಳುತ್ತೀರಿ, ನಾನು ಹಲವಾರು ಚುನಾವಣೆ ಮಾಡಿದ್ದೇನೆ ಅಂತ ಹೇಳ್ತೀರಿ, ಇಲ್ಲಿ ಇದಕ್ಕೆ ನೀವು ಉತ್ತರ ಕೊಡ್ತೀರಿ. ಮೈಕ್ ದೇವ್ ಸ್ವತಃ ನೀವೇ ನಿಂತು ಮುಂದೆ ಅನೌನ್ಸ್ ಮಾಡಿದ್ದೀರಿ, ಇಲ್ಲಿ ದಾಖಲೆ ಇದೆ. ಆದರೆ ನಂತರ ಟೈಪ್ ಮಾಡ್ಕೊಂಡು ಬಂದಾಗ ಆ ಮತಗಳು ಹೇಗೆ ಕಡಿಮೆ ಆದವು? ಇದಕ್ಕೆ ಉತ್ತರ ಕೊಡಬೇಕಾಗಿದೆ. ನೀವು ಈ ರೀತಿ ಬೇಜವಾಬ್ದಾರಿಯಿಂದ ಚುನಾವಣೆ ಮಾಡಿದ್ದು ಸರಿಯಲ್ಲ. ಮುದ್ದೆಮಾಳ ಜನರಲ್ಲಿ ಗೊಂದಲ ಮೂಡಿಸಿದ್ರಿ. ನೀವು ಈ ರೀತಿ ಗೊಂದಲದ ವಾತಾವರಣ ನಿರ್ಮಾಣಗೊಂಡಿದ್ದು ನೀವು ಮತ್ತು ಶ್ರೀಮತಿ ತಬಸ್ಸುಮ್ ನೈತಿಕ ಹೊಣೆ ಹೊತ್ತು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ನೀವು ಇಲ್ಲದಿದ್ದರೆ ನಾವು ನಿಮ್ಮನ್ನು ಅಮಾನತು ಮಾಡಬೇಕಂತ ಒತ್ತಾಯಿಸಬೇಕಾಗುತ್ತದೆ. ಎಚ್ಚರಿಕೆ. ಮುದ್ದೇಬೇಳ ಯುವ ಜನರಲ್ಲಿ ನಾನು ವಿನಂತಿಸುವುದೇನೆಂದರೆ, ಇದು ಚುನಾವಣೆ ಅಕ್ರಮವಾಗಿದೆ. ನ್ಯಾಯಾಲಯದಲ್ಲಿ ಈ ಚುನಾವಣೆಗೆ ಅವಕಾಶ ಇಲ್ಲ, ಫಲಿತಾಂಶ ಪ್ರಕಟ ಆಗುವುದಿಲ್ಲ ಎಂದು ಗೊತ್ತಿದ್ದರೂ ಸಹ ಔದ್ರಾಮ್ ಮತ್ತು ತಬಸ್ಸುಮ್ ಅಕ್ರಮವಾಗಿ ಚುನಾವಣೆ ಮಾಡಿದ್ದಾರೆ. ಮತ ಎಣಿಕೆ ಕೌಂಟಿಂಗ್ ಮಾಡಿ ಸಪರೇಟ್ ಆಗಿ ಒಂದು ರೂಮದಲ್ಲಿ ಹೋಗಿ ಬಾಗಲ ಚಿಲಕ ಹಾಕಿಕೊಂಡು ಎಲ್ಲವೂ ಒಂದು ವ್ಯವಸ್ಥಿತವಾಗಿ ರೂಪಿಸಿಕೊಂಡು ನಂತರ ಹೊರಗೆ ಬರುವುದು ಏನು ಅವಶ್ಯಕತೆ ಇದೆ? ಈ ರೀತಿ ಯಾಕೆ ಮಾಡುತ್ತಿದ್ದೀರೆಂದು ಕೇಳುವ ಸಂದರ್ಭದಲ್ಲಿ ಪೊಲೀಸರು ಅವರನ್ನು ಅಲ್ಲಿಂದ ಓಡಿಸಲು, ಅವರಿಂದ ಅಲ್ಲಿಂದ ಬೆದರಿಸಿ ಕಳಿಸುವ ತಂತ್ರ ಅನುಸರಿಸುವುದು ಇದು ದುರಾದೃಷ್ಟಕರ ವಿಷಯ ಎಂದು ಹೇಳಬಹುದು. ಕ್ಷಣ ಕ್ಷಣದ ಸುದ್ದಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಆಗಿ. ಬಿಜಾಪುರ ಟುಡೇ ನ್ಯೂಸ್, ಇದು ಸತ್ಯದ ದಾರಿ, ಜನಪರ.